ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾವಿರೋಂತ ಏರಿಯಾ ರಾಜಾಜಿನಗರ್ 6 ಬ್ಲಾಕ್ ನಲ್ಲಿ ಇದ್ದೀವಿ. ಇಲ್ಲಿನ ಆಲ್ಬೇಕ್ ಅನ್ನೋ ರೆಸ್ಟೋರೆಂಟ್ ಗೆ ವಿಸಿಟ್ ಮಾಡಿದೀವಿ. ಇಲ್ಲಿನ ವಿಶೇಷತೆ ಏನು ಅಂತ ನಿಮ್ಗೆ ಈ ವಿಡಿಯೋ ಮೂಲಕ ಪೂರ್ತಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಒಂದು ವಿಶೇಷ ಫುಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋಕೆ ಬಂದಿದ್ದೀನಿ. ನಾನು ಇತ್ತೀಚೆಗೆ ಆಲ್ಬ್ಯಾಕ್ ರೆಸ್ಟೋರೆಂಟ್ ಗೆ ಹೋಗಿದ್ದೆ. ಅಲ್ಲಿ ನಾನು ತಿಂದ ಆಹಾರಗಳು ರೋಮಾಲಿ ರೋಟಿ, ಕಾಯಿನ್ ಪರೋಟ, ಕಡಾಯಿ ಚಿಕನ್ ಗ್ರೇವಿ, ಪೆಪ್ಪರ್ ಚಿಕನ್, ಚಿಕನ್ ಫ್ರೈಡ್ ರೈಸ್. ಇವತ್ತು ನಾನು ಒಂದೊಂದಾಗಿ ಯಾವ ಆಹಾರ ಕಾಂಬಿನೇಷನ್ ಹೇಗಿತ್ತು, ರುಚಿ ಹೇಗಿತ್ತು, ಎಷ್ಟು ಸಾಫ್ಟ್, ಎಷ್ಟು ಸ್ಪೈಸಿ ಎಲ್ಲವನ್ನು ನಿಮ್ಗೆ ವಿವರವಾಗಿ ಹೇಳ್ತೀನಿ. ನಾವು ಆರ್ಡರ್ ಕೊಟ್ಟಂತ ಕೆಲವೇ ನಿಮಿಷಗಳಲ್ಲಿ ಆರ್ಡರ್ ಬಂತು. ನಾನು ಚಿಕನ್ ಪೆಪ್ಪರ್ ಫ್ರೈ, ಚಿಕನ್ ಫ್ರೈಡ್ ರೈಸ್, ಮತ್ತೆ ರೋಮಾಲಿ ರೋಟಿ, ಕಾಯಿನ್ ಪರೋಟ, ಚಿಕನ್ ಕಡಾಯಿ ಗ್ರೇವಿನ ಆರ್ಡರ್ ಮಾಡಿದ್ದೆ. ನೋಡ್ತಾ ಇದ್ದಂಗೆ ಸೂಪರ್ ಆಗಿತ್ತು. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಬಾಯಲ್ಲಿ ಹಾಗೆ ನೀರಿರುತ್ತೆ. ನಾನು ಈಗ ಇದೆಲ್ಲ ತಂದು ಇಟ್ಟಿದ ತಕ್ಷಣ ನಾನು ಫಸ್ಟ್ ರೋಮಾಲಿ ರೋಟಿನ ಹಾಕೊಂಡೆ. ಇದು ಹೇಗಿತ್ತು ಅಂತಂದ್ರೆ, ರೋಮಾಲಿ ರೋಟಿ ಜೊತೆ ಕಡಾಯಿ ಗ್ರೇವಿ ತುಂಬಾ ದಪ್ಪ ಆಗಿತ್ತು. ಬಣ್ಣ ನೋಡಿದ್ರೆ ಕೆಂಪು ಕಂದು ಮಿಶ್ರಣ, ಮಸಾಲೆಯ ವಾಸನೆ ತುಂಬಾ ಚೆನ್ನಾಗಿತ್ತು. ನಾನು ರೋಮಾಲಿ ರೋಟಿಯನ್ನು ಗ್ರೇವಿಯಲ್ಲಿ ಮುಳುಗಿಸಿ ಒಂದು ಬಾಯಿ ತಿಂದಾಗ ನಿಜವಾಗಿಯೂ ಹೇಳಬೇಕು ಅಂದ್ರೆ ಬಾಯಲ್ಲಿ ತುಂಬಾ ರುಚಿ ಆಯ್ತು. ಚಿಕನ್ ತುಂಡುಗಳು ಮೃದುವಾಗಿದ್ವು, ಮಸಾಲೆ ಮಿಶ್ರಣ ತುಂಬಾ ಬಾಯಿ ರುಚಿ ಕೊಡ್ತು. ಅದಾದ್ಮೇಲೆ ನೆಕ್ಸ್ಟ್ ನಾನು ಕಾಯಿನ್ ಪರೋಟ ತಗೊಂಡೆ. ಕಾಯಿನ್ ಪರೋಟ ಜೊತೆಗೆ ನಾನು ಚಿಕನ್ ಕಡಾಯಿ ಗ್ರೇವಿನ ಹಾಕೊಂಡೆ. ಯಾವತ್ತು ಪರೋಟನ ನಾವು ಹಾಗೆ ತಿನ್ನೋದಕ್ಕಿಂತ ಬಿಡಿಸಿ ಬಿಡಿಸಿ ಅದ್ರ ಮೇಲೆ ನಿಧಾನವಾಗಿ ಇರೋಂಥ ಗ್ರೇವಿನ ಹಾಕಿ ಕಲಸಿ ತಿನ್ಬೇಕಾದ್ರೆ ಅದ್ರ ರುಚಿನೇ ಬೇರೆ. ಅದ್ರ ತಿಂದವ್ರಿಗೆ ಮಾತ್ರ ಗೊತ್ತು ಮಸಾಲೆ ರುಚಿ ಹಾಗೂ ಕಾಯಿನ್ ಪರೋಟಗಳ ರುಚಿ. ಅದು ಕೂಡ ತಿಂದೆ, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಅದಾದ್ಮೇಲೆ ನಾನು ನೆಕ್ಸ್ಟ್ ತಗೊಂಡಿದ್ದೆ ಪೆಪ್ಪರ್ ಚಿಕನ್ ಫ್ರೈ. ಪೆಪ್ಪರ್ ಚಿಕನ್ ಫ್ರೈ ಅಂತೂ ನನಗೆ ಒನ್ ಆಫ್ ದಿ ಫೇವ್ರೇಟ್ ಅಂತ ಹೇಳ್ಬೋದು ಈ ಆಲ್ಬೇಕಲ್ಲಿ. ಯಾಕಂದ್ರೆ ಫುಲ್ಲು ಸಾಫ್ಟ್ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ. ಪೆಪ್ಪರ್ ತಿಂತಾ ಇದ್ರೆ ಅಂತೂ ಆಹಾ, ಬಾಯಿ ರುಚಿ ನೀವು ತಿಂದ್ರೆ ಗೊತ್ತಾಗುತ್ತೆ. ನೀವೇನಾದ್ರೂ ಆಲ್ಬೇಕೆ ಬಂದ್ರೆ ಈ ಪೆಪ್ಪರ್ ಚಿಕನ್ ಆರ್ಡರ್ ಮಾಡಿ ತಿಂದು ನೀವು ರುಚಿನ ಕಮೆಂಟ್ ಹೇಗಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಅದು ಕೂಡ ಸಖತ್ತಾಗಿತ್ತು. ಅದಾದ್ಮೇಲೆ ನಾನು ನೆಕ್ಸ್ಟ್ ಚಿಕನ್ ಫ್ರೈಡ್ ರೈಸ್. ಈ ಚಿಕನ್ ಫ್ರೈಡ್ ರೈಸ್ ಬಂದ್ಬಿಟ್ಟು ದೊಡ್ಡವರಿಂದ ಮಕ್ಕಳು ಗಂಟೆ ತುಂಬಾ ಇಷ್ಟ ಆಗುತ್ತೆ. ಯಾಕಂತಂದ್ರೆ ನಾರ್ಮಲ್ ಆಗಿ ನಮ್ಗೆ ಫ್ರೈಡ್ ರೈಸ್ ಅಂದ್ರೇನೆ ಇಷ್ಟ ಆಗುತ್ತೆ. ಅದರಲ್ಲೂ ಚಿಕನ್ ಫ್ರೈಡ್ ರೈಸ್ ಅಂತಂದ್ರೆ ಕೇಳದೆ ಬೇಡ. ಆಹಾ, ರುಚಿ ಅಂತೂ ನೋಡ್ಬೇಕು. ನಿಮ್ಗೆ ಎಗ್ಗು ಮತ್ತೆ ಚಿಕನ್ ಪೀಸ್ ನ ಹಾಕಿ ಚಿಕನ್ ಫ್ರೈಡ್ ರೈಸ್ ನ ಮಾಡಿರ್ತಾರೆ. ಅದು ಕೂಡ ತಿಂತಾ ಇದ್ರೆ ಅದ್ರ ಜೊತೆಗೆ ಸ್ವಲ್ಪ ಲೈಟ್ ಆಗಿ ಗ್ರೇವಿನೋ ಇಲ್ಲ ಚಿಕನ್ ಪೆಪ್ಪರ್ ಫ್ರೈನೋ ಹಾಕೊಂಡು ಮಿಕ್ಸ್ ಮಾಡಿ ತಿಂತಾ ಇದ್ರೆ ಆಹಾ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಹೀಗೆ ನನಗಿಷ್ಟ ಆಗಿರೋಂಥ ಡಿಶ್ನ ಆರ್ಡರ್ ಮಾಡಿ ತಿಂದೆ. ಹಾಗೂ ಸುಮಾರು ಮೆನು ಕೂಡ ಇತ್ತು. ಎಲ್ಲ ಖಾಲಿ ಮಾಡಿ ಒಂದು 7 ಅಪ್ ನ ಕುಡ್ದೆ. ಇದೇ ತರ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.